ವೃಷಭಾವತಿ ಕಾಮಗಾರಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಂತ ವೇಳೆ ಕಾರ್ಮಿಕನ ಮೇಲೆ ಮಣ್ಣು ಕುಸಿದು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಬೇಗೂರು ರಸ್ತೆಯಲ್ಲಿ ನಡೆದಿದೆ. ಉತ್ತರ ಪ್ರದೇಶ ಜಿಗ್ನೇಶ್ ಕುಮಾರ್ ಪೈಪ್ಲೈನ್ ಅಳವಡಿಸಿ ವೆಲ್ಡಿಂಗ್ ಮಾಡುತ್ತಿದ್ದಂತ ವೇಳೆ ರಸ್ತೆ ಬದಿಯ ಬಂಡೆ ಮತ್ತು ಮಣ್ಣು ಮೇಲೆ ಬಿದ್ದು ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿದ್ದಾನೆ. ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ ಆರೋಪದಡಿ ಹೈಟೆಕ್ ಕಂಪನಿ ಗುತ್ತಿಗೆದಾರ ಶ್ರೀನಿವಾಸ್ ವಿರುದ್ಧ ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮಹಾಮಳೆಗೆ ಮಂಗಳೂರಿನ ಜನ ಅಕ್ಷರಶಃ ತತ್ತರಿಸಿ ಹೋಗ್ತಾ ಇದ್ದಾರೆ. ನಗರ ಮಾತ್ರವಲ್ಲದೆ ಹಲವೆಡೆ ಭೂ ಕುಸಿತದಿಂದ ಮನೆಗಳಿಗೆ ಹಾನಿಯಾಗಿದೆ. ಇಲ್ಲಿನ ಕಣ್ಣೂರಿನ ದಯ್ಯಂಬು ಎಂಬಲ್ಲಿ ಗುಡ್ಡ ಕುಸಿತ ಉಂಟಾಗಿ ಕುಟುಂಬಸ್ಥರ ಕೂದಲೆಲೆ ಅಂತರದಲ್ಲಿ ಪಾರಾಗಿದ್ದಾರೆ. ಗುಡ್ಡದ ಕೆಳಭಾಗದಲ್ಲೇ ವಾಸವಿದ್ದಂತ ಕುಟುಂಬ ಗುಡ್ಡ ಕುಸಿದು ಸದ್ದು ಕೇಳಿ ಮನೆಗೆ ಆಚೆ ಓಡಿ ಹೋಗಿ ಬಚಾವಾಗಿದ್ದಾರೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಸರಣಿ ಮನೆಗಳ್ಳತನ ಮಾಡಿದ್ದ ಖತರ್ನಾಕ್ ಕಳ್ಳನನ್ನ ಬಂಧಿಸುವಲ್ಲಿ ಹಲಗೇರಿ ಪಿಎಸ್ಐ ಪರಶುರಾಮ್ ಲಮಾಣಿ ನೇತೃತ್ವದಲ್ಲಿ ಪೊಲೀಸರ ತಂಡ ಯಶಸ್ವಿಯಾಗಿದೆ. ರಾಣೆಬೆನ್ನೂರು ನಗರದ ನಿವಾಸಿ 22 ವರ್ಷ ವಯಸ್ಸಿನ ಮುಬಾರಕ್ ಬ್ಯಾಡ್ಗಿ ಕಳೆದ ಮೇನಲ್ಲಿ ಸರಬಂದು ಮತ್ತು ಉಕ್ಕಂದು ಗ್ರಾಮದ ಸರಣಿ ಕಳ್ಳತನ ಮಾಡಿದ್ದ ಆರೋಪಿಯಿಂದ 4.5 ಲಕ್ಷ ಮೌಲ್ಯದ ಚಿನ್ನಾಭರಣ ಮತ್ತು ಬೈಕ್ ವಶ ಪಡೆಯಲಾಗಿದೆ. ಬೇಕು 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 ಅಂತ ಮಾಡೋದು